ವಿದ್ಯಾರ್ಥಿಗಳು ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಲಾಗಿತ್ತು. ಈಗೆಲ್ಲ ಸೋಷಿಯಲ್ ಮೀಡಿಯಾ ಯುಗ. ಖಾಸಗಿ ಗ್ರೂಪ್ಗಳ ಮೂಲಕ ಅದನ್ನ ಕ್ವೆಶ್ಚನ್ ಪೇಪರ್ ಅನ್ನ ಕಳಿಸಿದ್ದಾರೆ, ಸೆಂಡ್ ಮಾಡಿದ್ದಾರೆ. ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಮಾಹಿತಿ ಇತ್ತು. ಮತ್ತೆ ಕಳೆದ 3-4 ದಿವಸಗಳಿಂದ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗಿತ್ತು. ಹಲವರಿಗೆ ಈ ಕ್ವೆಶ್ಚನ್ ಪೇಪರ್, ನೀಟ್ನ ಕ್ವೆಶ್ಚನ್ ಪೇಪರ್ ಆಲ್ರೆಡಿ ಸಿಕ್ಕಿತ್ತು ಎಕ್ಸಾಮ್ಗೂ ಮುಂಚೆನೆ. ಕೇವಲ ರಾಜಸ್ಥಾನ ಮಾತ್ರ ಅಲ್ಲ, ವಿವಿಧ ರಾಜ್ಯಗಳಲ್ಲೂ ಕೂಡ ಪೇಪರ್ ಸಿಕ್ಕಿತ್ತು. ಅಂದ್ರೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು. ರಾಜಸ್ಥಾನ ಪೊಲೀಸರಿಂದ ವಿಶೇಷ ರೀತಿಯಲ್ಲಿ ತಂಡಗಳನ್ನು ರಚನೆ ಮಾಡಿ ಈಗ ತನಿಖೆಯನ್ನ ಮಾಡಲಾಗ್ತಿದೆ. ಕೇರಳದಿಂದ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ರವಾನೆ ಆಗಿತ್ತು. ಕೇರಳದಲ್ಲಿದ್ದ ವಿದ್ಯಾರ್ಥಿಯಿಂದ ರವಾನೆ ಆಗಿತ್ತು ಅಂತೇಳಿ ಮಾಹಿತಿ ಇದೆ. ರಾಜಸ್ಥಾನದಲ್ಲಿರುವಂತಹ ವಿದ್ಯಾರ್ಥಿಗೆ ಇದನ್ನ ರವಾನೆ ಮಾಡಲಾಗಿತ್ತಂತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ವಾಟ್ಸ್ಆಪ್ ಗ್ರೂಪ್ಗಳ ಮುಖೇನ ಶೇರ್ ಮಾಡ್ಕೊಂಡಿದ್ದಾರೆ. ರಾಜಸ್ಥಾನ ಮೂಲದ ವಿದ್ಯಾರ್ಥಿ 300 ಪ್ರಶ್ನೆಗಳಿರುವಂತಹ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಲೀಕ್ ಆಗಿದೆ. 180ರಲ್ಲಿ 150 ಪ್ರಶ್ನೆಗಳು ಅದರಲ್ಲಿ ಮ್ಯಾಚ್ ಆಗಿದ್ವು. ಅಂದ್ರೆ ಏನ್ ಲೀಕ್ ಆಗಿತ್ತು ಕ್ವೆಶ್ಚನ್ ಪೇಪರ್, ಅದು ಎಕ್ಸಾಕ್ಟ್ ಆಗಿ ಎಕ್ಸಾಮ್ನಲ್ಲೂ ಕೂಡ ಬಂದಿತ್ತು. ಮೂಲ ಪ್ರಶ್ನೆ ಪತ್ರಿಕೆ ಜೊತೆ ಅದನ್ನು ಹೋಲಿಕೆ ಮಾಡಿ ನೋಡಿದಾಗ ಸುಮಾರಷ್ಟು ಪ್ರಶ್ನೆಗಳು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿತ್ತು. 180ರಲ್ಲಿ 150 ಪ್ರಶ್ನೆಗಳು ಮ್ಯಾಚ್ ಆಗಿತ್ತು. ವಾಟ್ಸ್ಆಪ್ ಗ್ರೂಪ್ ಮೂಲಕ ಅದನ್ನ ರವಾನೆ ಮಾಡಿಕೊಂಡಿದ್ರು. ಕೇರಳದಿಂದ ರಾಜಸ್ಥಾನಕ್ಕೆ ಅಲ್ಲಿನ ವಿದ್ಯಾರ್ಥಿಗೆ ರವಾನೆ ಆಗಿತ್ತು. ಅಲ್ಲಿಂದ ಅದು ಸೋರಿಕೆ ಆಗಿದೆ. ಇನ್ನು ಪೋಷಕರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ನೋಡೋಣ. ಕೊಟ್ರಿ ಚೆನ್ನಾಗಿರ್ತದೆ. ಈಗ ನಮ್ಮಲ್ಲಿ PUC ನಲ್ಲಿ ಮಾಡ್ತಾರಲ್ಲ ಆ ತರ. ಯಾಕಂದ್ರೆ ಇಲ್ಲಿ ಮಕ್ಕಳದೇನು ತಪ್ಪಿಲ್ಲ ಅಲ್ವಾ. ಈಗ ಸಮಸ್ಯೆ ಆಗಿರೋದು ಗುಜರಾತ್ ಅಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕು ಅಂದಂಗಾಯ್ತು. ಸಮಸ್ಯೆ ಆಗಿರೋದು ಗುಜರಾತ್ ಅಲ್ಲಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋದು ನಾವು. ಅದು ಸೊಲ್ಯೂಷನ್ ನೀವು ಕರ್ನಾಟಕದಲ್ಲಿ ಹುಡುಕ್ತಾ ಇದ್ದೀರಿ. ಸೊ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಹೆಂಗ್ ರೆಡಿ ಆಗ್ತೀರಾ ಮತ್ತೆ ಎಕ್ಸಾಮ್ ಅಂದ್ರೆ? ಕಷ್ಟನೇ, ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ. ಅಷ್ಟೊಂದು ಎಲ್ಲ ನಮ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಎಕ್ಸಾಮ್ ರೆಡಿ ಆಗಿದ್ರಿ? ಲೈಕ್ ಆಲ್ಮೋಸ್ಟ್ 600 days ಆಫ್ಟರ್ 10th ಇಂದಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ. ಓಕೆ, ಸೊ ನೀವೇನಕ್ಕೆ ಹೇಳಕ್ ಇಷ್ಟಪಡ್ತೀರಿ? ಇವಾಗ ಅದೇ ಇಷ್ಟು ಇವ್ರು ಹೇಳ್ದಂಗೆ ಫುಲ್ ಇದು ಮಾಡಿರ್ತಾರೆ ವಿದ್ಯಾರ್ಥಿಗಳು ಓದ್ಕೊಂಡು. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಆ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ. ಮೈಂಡ್ ಸೆಟ್ ಬರ್ತೀರಾ ವಾಪಸ್ ಓದಬೇಕು ಅನ್ನೋ ಮೈಂಡ್ ಸೆಟ್ ಟ್ರೈ ಮಾಡಲೇಬೇಕು. ಇವಾಗ ಬೇರೆ ಆಪ್ಷನ್ ಇಲ್ಲ, ಅದೇ ಟ್ರೈ ಮಾಡಬೇಕು. ಓಕೆ, ಸೊ ಇದಿಷ್ಟು ವಿದ್ಯಾರ್ಥಿಗಳು ಮತ್ತೆ ಟೀಚರ್ ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಎಕ್ಸಾಮ್ ರದ್ದಾಗಿದೆ, ಬಟ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಅನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. NTA ಮುಂದಾದ್ರೂ ಈ ರೀತಿಯಾದಂತಹ ವಿವಾದಗಳಿಗೆ ಕೊನೆ ಎಳೆಯುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದೇ ನಮ್ಮ ಆಗ್ರಹ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.